ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲನ್ನ ಸಾಧಿಸುವ ಕೆಲಸ ಆಗಿದೆ. ಕೆಲವು ರಾಷ್ಟ್ರಗಳಲ್ಲಿ ಇರುವಂತಹ ಈ ಒಂದು ಮಾಡಿರುವಂತಹ ಸಾಧನೆ ನಮ್ಮ ದೇಶ ಕೂಡ ಈಗ ಮಾಡಿದೆ. ಏರ್ಶಿಪ್ ಪ್ಲಾಟ್ಫಾರ್ಮ್ ಉಡಾವಣೆ ನಿನ್ನೆ ಮಾಡಿತ್ತು, ಅದು ಯಶಸ್ಸಾಗಿದೆ. ಪ್ರಾಯೋಗಿಕವಾಗಿ ಉಡಾವಣೆ ಮಾಡಿ 62 ಕಿಲೋಮೀಟರ್ ಚಲಿಸಿ ಈಗ ಅದು ಯಶಸ್ಸು ಕಂಡಿದೆ. ಡಿಆರ್ಡಿಒ ಈ ಒಂದು ಪ್ರಾಯೋಗಿಕ ಉಡಾವಣೆ ಮಾಡಿದೆ. ನೋಡಿ, ಇದು ಆಕಾಶದಿಂದ ದೇಶದ ಮೇಲೆ ಕಣ್ಗಾವಲನ್ನ ಇರುತ್ತದೆ. ನೆಲದಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಕಣ್ಗಾವಲನ್ನ ಇರಿಸುವಂತಹ ಕೆಪಾಸಿಟಿ ಇದೆ. ನೋಡಿ, ಇದು ಭೂಮಿಯಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತಾ ಕಣ್ಗಾವಲನ್ನ ಇರಿಸುತ್ತೆ. ಮಧ್ಯಪ್ರದೇಶದ ಶಿವಪುರ್ ಟ್ರಯಲ್ ಸೈಟ್ನಲ್ಲಿ ಈ ಒಂದು ಪ್ರಾಯೋಗಿಕವಾಗಿ ಉಡಾವಣೆಯನ್ನ ಮಾಡಿದ್ದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ವ್ಯವಸ್ಥೆ. ಇದು ಕೇವಲ ಕಣ್ಗಾವಲಷ್ಟೇ ಅಲ್ಲ, ಲಾಂಚ್ ಪ್ಯಾಡ್ ಅನ್ನು ಕೂಡ ಇದು ಹೊತ್ತೊಯ್ಯುವಂತ ಕೆಪಾಸಿಟಿ ಇದೆ. ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನ ಕೂಡ ಇದು ಮಾಡುತ್ತೆ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲನ್ನ ಸಾಧಿಸುವ ಕೆಲಸ ಆಗಿದೆ. ಕೆಲವು ರಾಷ್ಟ್ರಗಳಲ್ಲಿ ಇರುವಂತಹ ಈ ಒಂದು ಮಾಡಿರುವಂತಹ ಸಾಧನೆ ನಮ್ಮ ದೇಶ ಕೂಡ ಈಗ ಮಾಡಿದೆ. ಏರ್ಶಿಪ್ ಪ್ಲಾಟ್ಫಾರ್ಮ್ ಉಡಾವಣೆ ನಿನ್ನೆ ಮಾಡಿತ್ತು, ಅದು ಯಶಸ್ಸಾಗಿದೆ. ಪ್ರಾಯೋಗಿಕವಾಗಿ ಉಡಾವಣೆ ಮಾಡಿ 62 ಕಿಲೋಮೀಟರ್ ಚಲಿಸಿ ಈಗ ಅದು ಯಶಸ್ಸು ಕಂಡಿದೆ. ಡಿಆರ್ಡಿಒ ಈ ಒಂದು ಪ್ರಾಯೋಗಿಕ ಉಡಾವಣೆ ಮಾಡಿದೆ. ನೋಡಿ, ಇದು ಆಕಾಶದಿಂದ ದೇಶದ ಮೇಲೆ ಕಣ್ಗಾವಲನ್ನ ಇರುತ್ತದೆ. ನೆಲದಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಕಣ್ಗಾವಲನ್ನ ಇರಿಸುವಂತಹ ಕೆಪಾಸಿಟಿ ಇದೆ. ನೋಡಿ, ಇದು ಭೂಮಿಯಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತಾ ಕಣ್ಗಾವಲನ್ನ ಇರಿಸುತ್ತೆ. ಮಧ್ಯಪ್ರದೇಶದ ಶಿವಪುರ್ ಟ್ರಯಲ್ ಸೈಟ್ನಲ್ಲಿ ಈ ಒಂದು ಪ್ರಾಯೋಗಿಕವಾಗಿ ಉಡಾವಣೆಯನ್ನ ಮಾಡಿದ್ದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ವ್ಯವಸ್ಥೆ. ಇದು ಕೇವಲ ಕಣ್ಗಾವಲಷ್ಟೇ ಅಲ್ಲ, ಲಾಂಚ್ ಪ್ಯಾಡ್ ಅನ್ನು ಕೂಡ ಇದು ಹೊತ್ತೊಯ್ಯುವಂತ ಕೆಪಾಸಿಟಿ ಇದೆ. ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನ ಕೂಡ ಇದು ಮಾಡುತ್ತೆ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲನ್ನ ಸಾಧಿಸುವ ಕೆಲಸ ಆಗಿದೆ. ಕೆಲವು ರಾಷ್ಟ್ರಗಳಲ್ಲಿ ಇರುವಂತಹ ಈ ಒಂದು ಮಾಡಿರುವಂತಹ ಸಾಧನೆ ನಮ್ಮ ದೇಶ ಕೂಡ ಈಗ ಮಾಡಿದೆ. ಏರ್ಶಿಪ್ ಪ್ಲಾಟ್ಫಾರ್ಮ್ ಉಡಾವಣೆ ನಿನ್ನೆ ಮಾಡಿತ್ತು, ಅದು ಯಶಸ್ಸಾಗಿದೆ. ಪ್ರಾಯೋಗಿಕವಾಗಿ ಉಡಾವಣೆ ಮಾಡಿ 62 ಕಿಲೋಮೀಟರ್ ಚಲಿಸಿ ಈಗ ಅದು ಯಶಸ್ಸು ಕಂಡಿದೆ. ಡಿಆರ್ಡಿಒ ಈ ಒಂದು ಪ್ರಾಯೋಗಿಕ ಉಡಾವಣೆ ಮಾಡಿದೆ. ನೋಡಿ, ಇದು ಆಕಾಶದಿಂದ ದೇಶದ ಮೇಲೆ ಕಣ್ಗಾವಲನ್ನ ಇರುತ್ತದೆ. ನೆಲದಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಕಣ್ಗಾವಲನ್ನ ಇರಿಸುವಂತಹ ಕೆಪಾಸಿಟಿ ಇದೆ. ನೋಡಿ, ಇದು ಭೂಮಿಯಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತಾ ಕಣ್ಗಾವಲನ್ನ ಇರಿಸುತ್ತೆ. ಮಧ್ಯಪ್ರದೇಶದ ಶಿವಪುರ್ ಟ್ರಯಲ್ ಸೈಟ್ನಲ್ಲಿ ಈ ಒಂದು ಪ್ರಾಯೋಗಿಕವಾಗಿ ಉಡಾವಣೆಯನ್ನ ಮಾಡಿದ್ದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ವ್ಯವಸ್ಥೆ. ಇದು ಕೇವಲ ಕಣ್ಗಾವಲಷ್ಟೇ ಅಲ್ಲ, ಲಾಂಚ್ ಪ್ಯಾಡ್ ಅನ್ನು ಕೂಡ ಇದು ಹೊತ್ತೊಯ್ಯುವಂತ ಕೆಪಾಸಿಟಿ ಇದೆ. ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನ ಕೂಡ ಇದು ಮಾಡುತ್ತೆ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲನ್ನ ಸಾಧಿಸುವ ಕೆಲಸ ಆಗಿದೆ. ಕೆಲವು ರಾಷ್ಟ್ರಗಳಲ್ಲಿ ಇರುವಂತಹ ಈ ಒಂದು ಮಾಡಿರುವಂತಹ ಸಾಧನೆ ನಮ್ಮ ದೇಶ ಕೂಡ ಈಗ ಮಾಡಿದೆ. ಏರ್ಶಿಪ್ ಪ್ಲಾಟ್ಫಾರ್ಮ್ ಉಡಾವಣೆ ನಿನ್ನೆ ಮಾಡಿತ್ತು, ಅದು ಯಶಸ್ಸಾಗಿದೆ. ಪ್ರಾಯೋಗಿಕವಾಗಿ ಉಡಾವಣೆ ಮಾಡಿ 62 ಕಿಲೋಮೀಟರ್ ಚಲಿಸಿ ಈಗ ಅದು ಯಶಸ್ಸು ಕಂಡಿದೆ. ಡಿಆರ್ಡಿಒ ಈ ಒಂದು ಪ್ರಾಯೋಗಿಕ ಉಡಾವಣೆ ಮಾಡಿದೆ. ನೋಡಿ, ಇದು ಆಕಾಶದಿಂದ ದೇಶದ ಮೇಲೆ ಕಣ್ಗಾವಲನ್ನ ಇರುತ್ತದೆ. ನೆಲದಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಕಣ್ಗಾವಲನ್ನ ಇರಿಸುವಂತಹ ಕೆಪಾಸಿಟಿ ಇದೆ. ನೋಡಿ, ಇದು ಭೂಮಿಯಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತಾ ಕಣ್ಗಾವಲನ್ನ ಇರಿಸುತ್ತೆ. ಮಧ್ಯಪ್ರದೇಶದ ಶಿವಪುರ್ ಟ್ರಯಲ್ ಸೈಟ್ನಲ್ಲಿ ಈ ಒಂದು ಪ್ರಾಯೋಗಿಕವಾಗಿ ಉಡಾವಣೆಯನ್ನ ಮಾಡಿದ್ದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ವ್ಯವಸ್ಥೆ. ಇದು ಕೇವಲ ಕಣ್ಗಾವಲಷ್ಟೇ ಅಲ್ಲ, ಲಾಂಚ್ ಪ್ಯಾಡ್ ಅನ್ನು ಕೂಡ ಇದು ಹೊತ್ತೊಯ್ಯುವಂತ ಕೆಪಾಸಿಟಿ ಇದೆ.
ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನ ಕೂಡ ಇದು ಮಾಡುತ್ತೆ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲನ್ನ ಸಾಧಿಸುವ ಕೆಲಸ ಆಗಿದೆ. ಕೆಲವು ರಾಷ್ಟ್ರಗಳಲ್ಲಿ ಇರುವಂತಹ ಈ ಒಂದು ಮಾಡಿರುವಂತಹ ಸಾಧನೆ ನಮ್ಮ ದೇಶ ಕೂಡ ಈಗ ಮಾಡಿದೆ. ಏರ್ಶಿಪ್ ಪ್ಲಾಟ್ಫಾರ್ಮ್ ಉಡಾವಣೆ ನಿನ್ನೆ ಮಾಡಿತ್ತು, ಅದು ಯಶಸ್ಸಾಗಿದೆ. ಪ್ರಾಯೋಗಿಕವಾಗಿ ಉಡಾವಣೆ ಮಾಡಿ 62 ಕಿಲೋಮೀಟರ್ ಚಲಿಸಿ ಈಗ ಅದು ಯಶಸ್ಸು ಕಂಡಿದೆ. ಡಿಆರ್ಡಿಒ ಈ ಒಂದು ಪ್ರಾಯೋಗಿಕ ಉಡಾವಣೆ ಮಾಡಿದೆ. ನೋಡಿ, ಇದು ಆಕಾಶದಿಂದ ದೇಶದ ಮೇಲೆ ಕಣ್ಗಾವಲನ್ನ ಇರ್ತದೆ. ನೆಲದಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಕಣ್ಗಾವಲನ್ನ ಇರಿಸುವಂತಹ ಕೆಪಾಸಿಟಿ ಇದೆ. ನೋಡಿ, ಇದು ಭೂಮಿಯಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತಾ ಕಣ್ಗಾವಲನ್ನ ಇರಿಸುತ್ತೆ. ಮಧ್ಯಪ್ರದೇಶದ ಶಿವಪುರ್ ಟ್ರಯಲ್ ಸೈಟ್ನಲ್ಲಿ ಈ ಒಂದು ಪ್ರಾಯೋಗಿಕವಾಗಿ ಉಡಾವಣೆಯನ್ನ ಮಾಡಿದ್ದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ವ್ಯವಸ್ಥೆ. ಇದು ಕೇವಲ ಕಣ್ಗಾವಲು ಅಷ್ಟೇ ಅಲ್ಲ, ಲಾಂಚ್ ಪ್ಯಾಡ್ ಅನ್ನು ಕೂಡ ಇದು ಹೊತ್ತೊಯ್ಯುವಂತ ಕೆಪಾಸಿಟಿ ಇದೆ. ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನ ಕೂಡ ಇದು ಮಾಡುತ್ತೆ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲನ್ನ ಸಾಧಿಸುವ ಕೆಲಸ ಆಗಿದೆ. ಕೆಲವು ರಾಷ್ಟ್ರಗಳಲ್ಲಿ ಇರುವಂತಹ ಈ ಒಂದು ಮಾಡಿರುವಂತಹ ಸಾಧನೆ ನಮ್ಮ ದೇಶ ಕೂಡ ಈಗ ಮಾಡಿದೆ. ಏರ್ಶಿಪ್ ಪ್ಲಾಟ್ಫಾರ್ಮ್ ಉಡಾವಣೆ ನಿನ್ನೆ ಮಾಡಿತ್ತು, ಅದು ಯಶಸ್ಸಾಗಿದೆ. ಪ್ರಾಯೋಗಿಕವಾಗಿ ಉಡಾವಣೆ ಮಾಡಿ 62 ಕಿಲೋಮೀಟರ್ ಚಲಿಸಿ ಈಗ ಅದು ಯಶಸ್ಸು ಕಂಡಿದೆ. ಡಿಆರ್ಡಿಒ ಈ ಒಂದು ಪ್ರಾಯೋಗಿಕ ಉಡಾವಣೆ ಮಾಡಿದೆ. ನೋಡಿ, ಇದು ಆಕಾಶದಿಂದ ದೇಶದ ಮೇಲೆ ಕಣ್ಗಾವಲನ್ನ ಇರ್ತದೆ. ನೆಲದಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಕಣ್ಗಾವಲನ್ನ ಇರಿಸುವಂತಹ ಕೆಪಾಸಿಟಿ ಇದೆ. ನೋಡಿ, ಇದು ಭೂಮಿಯಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತಾ ಕಣ್ಗಾವಲನ್ನ ಇರಿಸುತ್ತೆ. ಮಧ್ಯಪ್ರದೇಶದ ಶಿವಪುರ್ ಟ್ರಯಲ್ ಸೈಟ್ನಲ್ಲಿ ಈ ಒಂದು ಪ್ರಾಯೋಗಿಕವಾಗಿ ಉಡಾವಣೆಯನ್ನ ಮಾಡಿದ್ದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ವ್ಯವಸ್ಥೆ. ಇದು ಕೇವಲ ಕಣ್ಗಾವಲು ಅಷ್ಟೇ ಅಲ್ಲ, ಲಾಂಚ್ ಪ್ಯಾಡ್ ಅನ್ನು ಕೂಡ ಇದು ಹೊತ್ತೊಯ್ಯುವಂತ ಕೆಪಾಸಿಟಿ ಇದೆ. ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನ ಕೂಡ ಇದು ಮಾಡುತ್ತೆ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲನ್ನ ಸಾಧಿಸುವ ಕೆಲಸ ಆಗಿದೆ. ಕೆಲವು ರಾಷ್ಟ್ರಗಳಲ್ಲಿ ಇರುವಂತಹ ಈ ಒಂದು ಮಾಡಿರುವಂತಹ ಸಾಧನೆ ನಮ್ಮ ದೇಶ ಕೂಡ ಈಗ ಮಾಡಿದೆ. ಏರ್ಶಿಪ್ ಪ್ಲಾಟ್ಫಾರ್ಮ್ ಉಡಾವಣೆ ನಿನ್ನೆ ಮಾಡಿತ್ತು, ಅದು ಯಶಸ್ಸಾಗಿದೆ. ಪ್ರಾಯೋಗಿಕವಾಗಿ ಉಡಾವಣೆ ಮಾಡಿ 62 ಕಿಲೋಮೀಟರ್ ಚಲಿಸಿ ಈಗ ಅದು ಯಶಸ್ಸು ಕಂಡಿದೆ. ಡಿಆರ್ಡಿಒ ಈ ಒಂದು ಪ್ರಾಯೋಗಿಕ ಉಡಾವಣೆ ಮಾಡಿದೆ. ನೋಡಿ, ಇದು ಆಕಾಶದಿಂದ ದೇಶದ ಮೇಲೆ ಕಣ್ಗಾವಲನ್ನ ಇರ್ತದೆ. ನೆಲದಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಕಣ್ಗಾವಲನ್ನ ಇರಿಸುವಂತಹ ಕೆಪಾಸಿಟಿ ಇದೆ. ನೋಡಿ, ಇದು ಭೂಮಿಯಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತಾ ಕಣ್ಗಾವಲನ್ನ ಇರಿಸುತ್ತೆ. ಮಧ್ಯಪ್ರದೇಶದ ಶಿವಪುರ್ ಟ್ರಯಲ್ ಸೈಟ್ನಲ್ಲಿ ಈ ಒಂದು ಪ್ರಾಯೋಗಿಕವಾಗಿ ಉಡಾವಣೆಯನ್ನ ಮಾಡಿದ್ದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ವ್ಯವಸ್ಥೆ. ಇದು ಕೇವಲ ಕಣ್ಗಾವಲು ಅಷ್ಟೇ ಅಲ್ಲ, ಲಾಂಚ್ ಪ್ಯಾಡ್ ಅನ್ನು ಕೂಡ ಇದು ಹೊತ್ತೊಯ್ಯುವಂತ ಕೆಪಾಸಿಟಿ ಇದೆ. ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನ ಕೂಡ ಇದು ಮಾಡುತ್ತೆ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ.